ಸಮಸ್ತ ಭೂಭಾರದೈತೇಯ ಕೃತ ವಿಶ್ವಜನಾವನ ಶಾರ್ಂಗಪಾಣಿ ಶರಾಣಾಂತೆ ಲಕ್ಷ್ಯಂ ಪಾಪಾನಿ ತೇಧುನ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮನೀಹಿ. ಶ್ರೀಮಧ್ವಾಹ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮದುಃಸ್ಮೃತಾಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತಾವಯಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಾಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ತಮಿಳುನಾಡಿನ ಈ ಶಾರ್ಂಗಪಾಣಿಯ ಈ ದೇವಾಲಯದಲ್ಲಿ ಶಾರ್ಂಗಪಾಣಿಯ ಕಿವಿಗೆ ಕೇಳುವ ಹಾಗೆ ಬೆಳಗಿನಿಂದ ಸಾಯಂಕಾಲ ತನಕ ಶ್ರೀಮನ್ಯಾಯಸುಧಾ ಗ್ರಂಥದ ಚಿಂತನೆ ಮಂಥನೆ ನಡೆದಿದೆ. ಶಾರ್ಂಗಪಾಣಿಗೆ ತಮಿಳು ಶಬ್ದವನ್ನು ಕೇಳಿ 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 ಸುಸ್ತಾಗಿರಬೇಕು. ಅದಕ್ಕೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಕೇಳಿ ತುಂಬ ಖುಷಿಯಾಗಿರ್ತದೆ. ಯಾಕೆಂತಂದರೆ ಒಂದು ದಾಸರ ಕನ್ನಡ ಶಬ್ದ, ಅದರ ಜೊತೆಗೆ ಶಾಸ್ತ್ರಗಳ ಶಬ್ದ, ಅದನ್ನು ಕೇಳಿ ತುಂಬ ಖುಷಿಪಟ್ಟಿದ್ದಾನೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಫೂರ್ತಿ ಕೊಟ್ಟಿದ್ದಾನೆ. ಹಾಗಾಗಿ ಮಕ್ಕಳು ಬಾಯಿ ಬಿಟ್ಟು ಮಾತನಾಡುವ ಹಾಗೆ ಮಾಡಿದ್ದಾನೆ. ಅದೆಲ್ಲ ಆ ದೇವರ ಸನ್ನಿಧಾನ ಅಂತ ನೆನಪಿಸಿಕೊಳ್ತಾ ಶಾರ್ಂಗಪಾಣಿಯ ದಿವ್ಯ ಸನ್ನಿಧಾನದಲ್ಲಿ ಇವತ್ತು ಪ್ರಕೃತ್ಯಾಧಿಕರಣದ ಬಗ್ಗೆ ಚಿಂತನೆ ಮಂಥನೆ ನಡೆದಿದೆ. ನಮ್ಮ ಆಚಾರ್ಯರ ಚಿಂತನೆಯ ಕ್ರಮ ತುಂಬ ಅದ್ಭುತವಾದ್ದು. ಈ ಶಾಸ್ತ್ರಗಳನ್ನು ವಿಭಾಗ ಮಾಡುವಾಗ ವೇದವ್ಯಾಸದೇವರ ಚಿತ್ತಕ್ಕೆ ಬರುವ ಹಾಗೆ ಮೊದಲನೇ ಅಧ್ಯಾಯವನ್ನು ಸಮನ್ವಯಾಧ್ಯಾಯ ಅಂತ ಚಿತ್ರಿಸಿದ್ದಾರೆ. ಈ ಸಮನ್ವಯಾಧ್ಯಾಯದಲ್ಲಿ ಮಾಡಬೇಕಾದ ಕೆಲಸ ಏನು ಅಂದರೆ ಎಲ್ಲ ಶಬ್ದಗಳಿಗೆ ಸಮನ್ವಯ ಮಾಡಬೇಕಾದ್ದು. ಈ ಪ್ರಕೃತ್ಯಧಿಕರಣದಲ್ಲಿ ದೇವರು ಉಪಾದಾನ ಕಾರಣನ ನಿಮಿತ್ತ ಕಾರಣನ ಈ ಚಿಂತನೆ ಮಾಡಿದರೆ ಈ ಸಮನ್ವಯಾಧ್ಯಾಯಕ್ಕೆ ಸರಿ ಹೋಗುವುದು ಹೇಗೆ? ಸಮನ್ವಯಾಧ್ಯಾಯಕ್ಕೆ ಸರಿ ಹೋಗುವುದಿಲ್ಲ. ಸಮನ್ವಯ ಮಾಡಬೇಕಾಗಿದ್ದರೆ ಶಬ್ದಗಳಿಗೆ ಸಮನ್ವಯ ಮಾಡಬೇಕು. ಅದು ಬಿಟ್ಟು ಉಪಾದಾನ ಕಾರಣತ್ವ ನಿಮಿತ್ತ ಕಾರಣತ್ವ ಇದು ಈ ಅಧ್ಯಾಯಕ್ಕೆ ಪ್ರಸ್ತುತವಾದದ್ದಲ್ಲ. ಹಾಗಾಗಿ ಪ್ರಕೃತಿಶ್ಚ ಎಂಬುದಕ್ಕೆ ಉಪಾದಾನ ಕಾರಣ, ದೇವರು ನಿಮಿತ್ತ ಕಾರಣ ಎರಡೂ ಹೌದು ಅನ್ನೋದನ್ನು ಶ್ರಮಪಟ್ಟು ಏನು ಚಿತ್ರಿಸಿದ್ದಾರೆ ಇದು ಸರಿಯಲ್ಲ. ಮತ್ತೇನರ್ಥ ಹೇಳಬೇಕು ಎಂಬುದನ್ನು ಆಚಾರ್ಯರು ವಿವರಿಸಿದ್ದಾರೆ. ಇಲ್ಲಿ ಅನುವ್ಯಾಖ್ಯಾನದಲ್ಲಿ ಈ ಭಗವಂತ ಉಪಾದಾನ ಕಾರಣ ಅಂತ ಹೇಳಿದರೆ ಅಲ್ಲಿ ಬರತಕ್ಕಂತಹ ಅನುಪಪತ್ತಿಗಳನ್ನು ಚಿತ್ರಿಸಿದ್ದಾರೆ. ದೇವರು ಉಪಾದಾನ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಉಪಾದಾನ ಕಾರಣ ಆದರೆ ಈ ಬೆಲ್ಲದ್ದು ಗಣಪತಿ ಮಾಡಿರ್ತಾರೆ. ಬೆಲ್ಲದ ಗಣಪತಿ ಮಾಡಿದರೆ ನಮಗೆ ನೀರು ಕುಡಿಯುವಾಗ ಬೆಲ್ಲ ಬೇಕು. ಅದಕ್ಕೇನು ಮಾಡಿದ? ಗಣಪತಿದ್ದೇ ಒಂದು ಚೂರು 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 ಬೆಲ್ಲ ತೆಗೆದ. ಸ್ವಲ್ಪ ಸ್ವಲ್ಪನೇ ಬೆಲ್ಲ ತೆಗೆದರೆ ಒಂದು ದಿನ ಗಣಪತಿಯೇ ಇಲ್ಲ ಅಂತ ಆಗಿಬಿಡ್ತದೆ. ಹಾಗೆಯೇ ದೇವರು ಜಗತ್ತಿಗೆ ಉಪಾದಾನ ಕಾರಣ ಅಂತಂದರೆ ಆ ಉಪಾದಾನ ಕಾರಣದಿಂದ ಸ್ವಲ್ಪ ಸ್ವಲ್ಪನೇ ಭಾಗ ಅನಂತ ಕಾಲದಲ್ಲಿ ತೆಗಿತಾ ಹೋದರೆ ನಮ್ಮ ಅನಂತನೇ ಶಾಂತ ಆಗಿಬಿಟ್ಟು ಬ್ರಹ್ಮನೇ ಇಲ್ಲ ಅಂತ ಆಗಿಬಿಡ್ತದೆ. ಹಾಗಾಗಿ ಬ್ರಹ್ಮನನ್ನು ಉಪಾದಾನ ಕಾರಣ ಅಂತ ಹೇಳಬೇಡಿ. ಬ್ರಹ್ಮ ಅವನು ಸರ್ವೋತ್ತಮನಾದ ನಿಮಿತ್ತ ಕಾರಣ ಅಂತ ಹೀಗೇ ಹೇಳಬೇಕಾದ್ದು ಅಂತ ಈ ಪ್ರಮೇಯವನ್ನು ತುಂಬ ಸುಂದರವಾಗಿ ವಿಶ್ಲೇಷಣೆ ಮಾಡಿ, ಚೇತನ ಎಲ್ಲಿಯೂ ಉಪಾದಾನ ಕಾರಣ ಆಗುವ ಕ್ರಮ ಇಲ್ಲ, ಜಡಗಳಿಗೆ ಮಾತ್ರ ಪರಿಣಾಮ ಆಗುವಂಥದ್ದು. ಬ್ರಹ್ಮ ಅವನು ಸರ್ವೋತ್ತಮವಾದ ವಸ್ತು, ಅದಕ್ಕೆ ಪರಿಣಾಮ ಆಗುವುದು ಹೇಗೆ? ವಿಕಾರ ಆಗುವುದು ಹೇಗೆ? ನಿರ್ವಿಕಾರನಾದ ಬ್ರಹ್ಮ ಅವನಿಗೆ ವಿಕಾರ ಹೇಗೆ? ಹಾಗಾಗಿ ಬ್ರಹ್ಮ ಉಪಾದಾನ ಕಾರಣ ಅನ್ನುವ ಪಕ್ಷ ಅದು ಸರಿಯಿಲ್ಲ ಅಂತ ಅದನ್ನು ವಿಶ್ಲೇಷಣೆ ಮಾಡಿ, ಹಾಗಾದರೆ ನಿಮ್ಮದೇನು ಚಿಂತನೆ ಈ ಪ್ರಕೃತ್ಯಧಿಕರಣದಲ್ಲಿ ಅಂತಂದರೆ ಇಲ್ಲಿ ಶಬ್ದಗಳಿಗೆ ಸಮನ್ವಯನೇ ಇಲ್ಲಿ ವಿವಕ್ಷಿತ. ಪ್ರಕೃತಿ ಅಂತಂದರೆ ಪ್ರಕೃತಿ ಅಂತ ಉಪಲಕ್ಷಣ ಒಂದು ಶಬ್ದ ಹೇಳಿದ್ದಾರೆ. ಇಂತಹ ಶಬ್ದಗಳು ಅಂದರೆ ಸ್ತ್ರೀಲಿಂಗ ಶಬ್ದಗಳು, ಸ್ತ್ರೀವಾಚಕವಾದ ಶಬ್ದಗಳು, ಅದನ್ನೆಲ್ಲವನ್ನು ಭಗವಂತನಲ್ಲಿ ಸಮನ್ವಯ ಮಾಡಬೇಕು ಅನ್ನೋದು ಆಚಾರ್ಯರು ತೋರಿಸಿಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಶಬ್ದ ಸಮನ್ವಯ ಮಾಡುವ ಈ ಪ್ರಕರಣದಲ್ಲಿ ಶಬ್ದ ಸಮನ್ವಯವನ್ನು ಹೇಳತಕ್ಕಂತಹ ಚಿಂತನೆ
ತುಂಬ ಪ್ರಸ್ತುತವಾದ್ದು ಅಂತ ಹೇಳಿದ್ದು ನಮ್ಮ ಆಚಾರ್ಯರು, ಶ್ರೀ ಮಧ್ವಾಚಾರ್ಯರು. ಅದನ್ನು ಟೀಕಾಕೃತ್ಪಾದರು ವಿವರಿಸಿದ್ದಾರೆ ಬೇರೆ ಗ್ರಂಥಗಳಲ್ಲಿ. ಇಲ್ಲಿ ಅದಕ್ಕೆ ವಿರುದ್ಧವಾಗಿ ಬೇರೆ ಬೇರೆ ವಾದಿಗಳು ಹೇಳುವ ವಾದವನ್ನು ನಿರಾಕರಣೆ ಮಾಡಿದ್ದಾರೆ. ಅದರ ಚಿಂತನೆಯಂತೆಯೇ ಇಲ್ಲಿ ನಡೆದಿದೆ. ಶಾರ್ಂಗಪಾಣಿ ಅಂತ ಇಲ್ಲಿ ಹೆಸರು. ಇವತ್ತು ಶಾರ್ಂಗದ ಶಬ್ದ ಬಂದಿದೆ ಇಲ್ಲಿ. ಹಾಗಾಗಿ ಶಾರ್ಂಗಪಾಣಿಗೆ ತುಂಬ ಖುಷಿಯಾಗಿದೆ. ಶೃಂಗ ಶರೋ ವಿಜಾಯತೆ ಈ ಶಬ್ದಗಳೆಲ್ಲ ಬಂದಿದೆ. ಶಾರ್ಂಗಪಾಣಿ ಹೇಳಿದ, ನಿಮ್ಮ ಸುಧಾ ಗ್ರಂಥದಲ್ಲಿ ನನ್ನ ಶಾರ್ಂಗದ ಬಗ್ಗೆ ಉಲ್ಲೇಖ ಇದೆ, ತುಂಬ ಖುಷಿಯಾಗಲಿ, ಹಾಗಾಗಿ 4 ದಿವಸ ನಿಮ್ಮ ಕಾರ್ಯಕ್ರಮ ಇಲ್ಲಿ ನಡೀಲಿ ಅಂತ ಖುಷಿಯಲ್ಲಿ ಆ ಶಾರ್ಂಗಪಾಣಿ ಕೇಳ್ತಾ ಇದ್ದಾನೆ. ಅಂದರೆ ಶೃಂಗ ಶರೋಭಿಜಾಯತೆ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಪಂಚಮಿ ಎಲ್ಲಿ ಹೇಳಬೇಕು ಅದರ ಬಗ್ಗೆ ಚಿಂತನೆ ಮಂಥನೆ ತುಂಬ ಚೆನ್ನಾಗಿ ನಡೆದಿದೆ. ಎಲ್ಲಿ ಪಂಚಮಿ ಹೇಳಬೇಕು, ಎಲ್ಲಿ ಪ್ರಥಮಾ ವಿಭಕ್ತಿ ಹೇಳಬೇಕು. ಮೃದ್ಘಟೋ ಭವತಿ ಅಂತಿರ್ತದೆ, ಮೃದಃ ಘಟೋ ಜಾಯತೆ ಅಂತಿರ್ತದೆ. ಎಲ್ಲಿ ಮಣ್ಣು ಪೂರ್ತಿ ಖಾಲಿ ಮಾಡಿ ಘಟ ಮಾಡ್ತೇವೆ ಅಲ್ಲಿ ಮೃದ್ಘಟೋ ಭವತಿ ಅಂತ. ಹಾಗೆಯೇ ಇಲ್ಲಿ ಶೃಂಗಾಶರೋ ಜಾಯತೆ ಅಂತ ಎಲ್ಲಿ ಅಂದರೆ ಇಡೀ ಶೃಂಗದಿಂದಲೇ ಬಾಣ ಮಾಡಿದರೆ ಅಲ್ಲಿ ಶೃಂಗಾತ್ ಅಂತ ಪಂಚಮಿ ಬರುವುದಿಲ್ಲ. ಶೃಂಗಾತ್ ಅಂತ ಬರಬೇಕಾದ್ರೆ ವಿಕಾರ ಆಗದೇ ಇದ್ದ ಭಾಗ ಅಲ್ಲೇ ಪಂಚಮಿ. ಹಾಗಾಗಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬಲ್ಲಿಯೂ ಕೂಡ ವಿಕಾರವಾಗದೇ ಇದ್ದ ಭಗವಂತ, ಅವನಿಂದಾಗಿ ಈ ಜಗತ್ತಿನ ಸೃಷ್ಟಿ, ಅಂದರೆ ಅವನು ನಿಮಿತ್ತ ಕಾರಣನೇ ಅನ್ನೋದನ್ನು ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಚೇತನ ಎಂಬುದು ವಿಕಾರವುಳ್ಳದ್ದಾಗುವುದಿಲ್ಲ ಅಂತ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಆ ಭಗವಂತ ಅವನ ರೂಪ ಶಬ್ದಗಳು, ಅವನನ್ನು ಹೇಳುವ ಶಬ್ದಗಳು ಅನಂತ. ಸ್ತ್ರೀ ವಾಚಕ ಶಬ್ದಗಳು ಕೂಡ ಭಗವಂತನನ್ನು ಅದು ಪ್ರತಿಪಾದನೆ ಮಾಡ್ತದೆ. ಪ್ರಕೃತಿ ಅಂತ ಹೇಳಿದರೆ ಮೂಲತಃ ಈ ಶಬ್ದ ಅದು ಭಗವಂತನಿಗೆ ಸೇರಿತ್ತು. ಪ್ರಕೃತಿ, ಜಡ ಪ್ರಕೃತಿಯಲ್ಲಿ ಪ್ರಕೃಷ್ಟವಾದ ಕೃತಿ ಇಲ್ಲ. ಭಗವಂತ ಸೇರಿದರೆ ಮಾತ್ರ ಅದರ ಕಾರ್ಯ ಚೆನ್ನಾಗಿ ಆಗಬಹುದು. ಪ್ರಕೃಷ್ಟವಾದ ಕೃತಿ ಎಲ್ಲಿದೆ, ಬುದ್ಧಿಪೂರ್ವಕವಾಗಿ ಮಾಡುವುದು ಒಂದು ಪ್ರಕರ್ಷ. ಎರಡನೇದು ಆ ಕೃತಿಯ ಫಲ ಅದು ಚೆನ್ನಾಗಿ ಆಗಬೇಕು. ಅದು ಎರಡೂ ಕೂಡ ಭಗವಂತನ ಪ್ರಕೃಷ್ಟ ಕೃತಿಯಿಂದ ಆಗಬಹುದೇ ಹೊರತು ಜಡದ ಪ್ರಕೃತಿಯಿಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರಕೃತಿ ಅನ್ನುವ ಶಬ್ದ ಅದು ಭಗವಂತನನ್ನು ಹೇಳುವ ಶಬ್ದ ಅಂತ ಹೇಳಿದ ಆಚಾರ್ಯರು ನಮ್ಮ ಮಧ್ವಾಚಾರ್ಯರು ಅಂತ. ಈ ಪ್ರಕೃತಿ ಅಧಿಕರಣದಲ್ಲಿ ವಿಸ್ತೃತವಾದಂತಹ ವಿಶ್ಲೇಷಣೆ ಇದೆ. ಅದರ ಜೊತೆಗೆ ತರ್ಕ ಜಟಿಲವಾದ ಬೇರೆ ಮತಗಳ ಇಲ್ಲಿ ಚಿಂತನೆ ನಡೆದಿದೆ. ಅದರ ಪರೀಕ್ಷೆಯನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೊಟ್ಟಿದ್ದಾರೆ. ನಾಳೆನೂ ವಿದ್ಯಾರ್ಥಿಗಳು ಕೊಡಲಿಕ್ಕಿದ್ದಾರೆ. ಇವತ್ತು 4 ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. 4 ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟಿದ್ದಾರೆ ಅನ್ನುವುದಕ್ಕಿಂತಲೂ ನಮ್ಮ ವಿದ್ವಾಂಸರು 4 ವಿದ್ಯಾರ್ಥಿಗಳಿಂದ ಪರೀಕ್ಷೆ ತಗೊಂಡಿದ್ದಾರೆ ಅನ್ನೋದು ಒಳ್ಳೆಯ ಮಾತು ಅಂತ ಇಲ್ಲಿ ಹೇಳ್ತಾ, ಪರೀಕ್ಷೆ 2 ರೀತಿ ಇದೆ. ಮಕ್ಕಳಿಗೆ ಹೇಳಲಿಕ್ಕಾಗದೇ ಇದ್ದಾಗೆ ಪರೀಕ್ಷೆ ಮಾಡಲಿಕ್ಕೂ ಬರುತ್ತೆ, ಅವರಿಗೆ ಹೇಳಲಿಕ್ಕೆ ಬರ್ತದೆ ಅಂತ ಮಾಡಿ ಪರೀಕ್ಷೆ ಮಾಡಲಿಕ್ಕೂ ಆಗುತ್ತೆ. ಹಾಗಾಗಿ ನಮ್ಮ ವಿದ್ವಾಂಸರ ಸಹೃದಯತೆಯಿಂದಾಗಿ ವಿದ್ಯಾರ್ಥಿಗಳನ್ನು ಇವತ್ತು ಮಾತಾಡಿಸಿದ್ದಾರೆ, ವಿದ್ಯಾರ್ಥಿಗಳನ್ನು ಬಾಯಿ ಬಿಡಿಸಿದ್ದಾರೆ. ಸುಧಾ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಿದ್ದೇವೆ ಅಂತ ಮೀಸೆ ತಿರುಗುವಷ್ಟು ಅವರಿಗೆ ಶಕ್ತಿಯನ್ನು, ಪ್ರೋತ್ಸಾಹವನ್ನು ನಮ್ಮ ವಿದ್ವಾಂಸರು ಕೊಟ್ಟದ್ದಕ್ಕೆ ಆ ವಿದ್ವಾಂಸರನ್ನು ನಾವು ಹೃದಯ ತುಂಬಿ ನಾವು ಅಭಿನಂದಿಸ್ತಾ ಇದ್ದೇವೆ. ಈಗ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಫೂರ್ತಿ ಬಂದಿದೆ ಅಂತಂದರೆ, ಮೊದಲು ಪರೀಕ್ಷೆ ಕೊಡೋದಿಲ್ಲ ಅಂತ ಹೇಳಿದ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಕೊಟ್ಟಿದ್ದಾರೆ. ಇವತ್ತು ಎಷ್ಟು ಸ್ಫೂರ್ತಿ ಬಂದಿದೆ ಅಂತಂದರೆ, ಬರುವ ವರ್ಷ ನಾವು ಇನ್ನೂ ಒಂದು ಅಧಿಕರಣ ಪರೀಕ್ಷೆ ಕೊಡ್ತೇನೆ ಅಂತ ಅಷ್ಟು ಸ್ಫೂರ್ತಿಯನ್ನು ನಾವು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅಂತಂದರೆ ಅದಕ್ಕೆ ನಮ್ಮ ವಿದ್ವಾಂಸರು ಅದಕ್ಕೆ ಕಾರಣ. ನಮ್ಮ ಹರಿದಾಸ ಭಟ್ರು ಅವರು ಈ ವಯಸ್ಸು, ಅವರ ಕಾಲಿನ ನೋವು ಅದೆಲ್ಲವನ್ನೂ ಮರೆತು ಬಿಡ್ತಾರೆ. ಅಂದರೆ ಈ ಪರೀಕ್ಷೆ, ವಿದ್ಯಾರ್ಥಿಗಳು ಅಂತ ಪಾಠ ಪ್ರವಚನ ಅಂತ ಹೇಳಿದರೆ ಅದು ಯಾವ ನೋವು ಇರುವುದಿಲ್ಲ. ಅದಿಲ್ಲ ಅಂದರೆ ನೋವು ಒಂದೊಂದು ಪ್ರಾರಂಭ ಆಗುತ್ತೆ. ಹರಿದಾಸ ಭಟ್ರು ಪ್ರೀತಿಯಿಂದ ಅದೆಲ್ಲವನ್ನು ಮರೆತು ನಮ್ಮ ಹುಡುಗರ ಹೇಳಿದ್ದನ್ನು ಕೇಳ್ತಾರೆ, ಕೇಳಿದ್ದನ್ನು ಚಿಂತನೆ ಮಾಡಿ ತಪ್ಪನ್ನು ತಿಂತಾರೆ. ಇವತ್ತು ಹುಡುಗರನ್ನು ತಯಾರು ಮಾಡಿದ್ದಾರೆ. ಇವತ್ತು ಚೆನ್ನಾಗಿ ಅಲ್ಲ, ಪರೀಕ್ಷೆ ಕೊಟ್ಟಿದ್ದಾರೆ ಇವತ್ತು ವಿದ್ಯಾರ್ಥಿಗಳು. ಹಾಗಾಗಿ ಇನ್ನೂ ಪರೀಕ್ಷೆ ಕೊಡುವಷ್ಟು, ಪರೀಕ್ಷೆ ಮಾಡುವಷ್ಟು ಸ್ಫೂರ್ತಿಯನ್ನು ಕೊಟ್ಟ ಆಚಾರ್ಯರಿಗೆ, ನಮ್ಮ ಕಲ್ಲಳ್ಳಿ ನರಸಿಂಹಾಚಾರ್ಯರು ಹಾಗೆಯೇ ನಮ್ಮ ಗುರುಗಳ ಹತ್ರ ಜಿಜ್ಞಾಸಾದಿಗಳನ್ನ ಪರೀಕ್ಷೆಯನ್ನು ಕೊಟ್ಟು ಶಾಬಾಷ್ ಅಂತ 100ಕ್ಕೆ 100 ಅಂಕ ಪಡೆದವರು ನರಸಿಂಹಾಚಾರ್ಯರು. ಅವತ್ತಿನ ಪರೀಕ್ಷೆ ಅಂತಂದರೆ ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಅದು ಗುರುಗಳ ಪರೀಕ್ಷೆ ಅಂದರೆ ಅದು ತುಂಬ ಕಠಿಣವಾಗಿರ್ತಕ್ಕ ಪರೀಕ್ಷೆ. ಅದು ಹೇಗೆ ಅಂತಂದರೆ, ಅದೊಂದು ಅರ್ಧ ಗಂಟೆ ಮುಂಚೆ ಹೇಳ್ತಾರೆ ಈ ಭಾಗ ಪರೀಕ್ಷೆಗೆ ಅಂತ. ಅದರಲ್ಲಿ 2 ಪತ್ರ ಅದು ಅನುವಾದ ಮಾಡಬೇಕು, ಯಾವ ಪಂಕ್ತಿಯೂ ಬಿಡಬಾರ್ದು.
ಎರಡು ಪತ್ರದ ಪಂಕ್ತಿ ಅವರು ಎಲ್ಲಿಂದ ಹೇಳ್ತಾರೆ ಅಲ್ಲಿವರೆಗೆ ಅವರು ಹಾ ಸಾಕು ಅಂತ ಹೇಳುವ ತನಕ ಆ ಪಂಕ್ತಿ ಹೇಳದಿದ್ದರೂ ಕೂಡ ಪಂಕ್ತಿಯ ಅರ್ಥ, ಪಂಕ್ತಿಯ ಯಾವುದೇ ಶಬ್ದವನ್ನು ಬಿಡದೆ ಪರೀಕ್ಷೆ ಕೊಡಬೇಕು ಅಂತ ನಮ್ಮ ಸ್ವಾಮಿಗಳು ಪರೀಕ್ಷೆ ಮಾಡುವಾಗ ನಮ್ಮ ಶಿಷ್ಯ ಅಂತ ಭಾವ ಇರುವುದಿಲ್ಲ ಅವರಿಗೆ, ಅವನೊಬ್ಬ ಎದುರಾಳಿ ಅಂತಲೇ ಭಾವ. ಹಾಗೆ ಪರೀಕ್ಷೆ ಮಾಡಿ 100 ಅಂಕಗಳನ್ನು ಪಡೆದ ನರಸಿಂಹಾಚಾರ್ಯರು ಇವತ್ತು ಪರೀಕ್ಷೆಯಲ್ಲಿ ಸೇರಿದ್ದಾರೆ. ಇಬ್ಬರು ವಿದ್ವಾಂಸರು, ಯುವ ವಿದ್ವಾಂಸರು ನಮ್ಮ ಜೊತೆಗೆ ಅಜಿತ, ಅಕ್ಷಯ ವಿದ್ವಾಂಸರು ನಮ್ಮ ಹುಡುಗರನ್ನು ಪರೀಕ್ಷೆ ಮಾಡಿದ್ದಾರೆ. ಎಲ್ಲ ವಿದ್ವಾಂಸರು ಸಹೃದಯ ವಿದ್ವಾಂಸರು. ಹಾಗಾಗಿ ನಮ್ಮ ಸಮಾಜ, ನಮ್ಮ ಆಚಾರ್ಯರ ಸಿದ್ಧಾಂತ ಅದು ಬೆಳೀಬೇಕು ಅಂತಂದರೆ ಓದಬೇಕು ವಿದ್ಯಾರ್ಥಿಗಳು. ಆಮ ಎಂತೂ ಬ್ರಹ್ಮಚಾರಿಣ, ವಿದ್ಯಾರ್ಥಿಗಳು ಬರಬೇಕು ಅಂತಂದರೆ ಪರೀಕ್ಷೆ ಕೊಡಬೇಕು. ಪರೀಕ್ಷೆ ಕೊಡಬೇಕಾದ್ರೆ ಅವರು ಪರೀಕ್ಷೆಗೆ ಕೂತಾಗಲೇ ನಿನಗೆ ಬರುವುದಿಲ್ಲ ಹೇಳಿದ್ರೆ, ಆಚಾರ್ಯ ನಾನು ಬರುವುದಿಲ್ಲ ಅಂತ ಎದ್ದು ಹೋಗ್ತಾರಷ್ಟೆ. ನಿನಗೆ ಬರುತ್ತೆ, ನೀನು ಮಾತಾಡು, ನೀನು ಹೇಳು ಅಂತ ಪ್ರೋತ್ಸಾಹ ಕೊಟ್ಟರೆ ಪರೀಕ್ಷೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತಿನ ಆ ಶಾರ್ಂಗಪಾಣಿ ಹೇಗೆ ಆರಾಮವಾಗಿ ಕೂತಿದ್ದ, ನಮ್ಮ ಹುಡುಗರು ಕೂಡ ಆರಾಮವಾಗಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಆ ಹುಡುಗರಿಗೆ ಶಕ್ತಿ ಕೊಡಲಿ, ಇನ್ನಷ್ಟು ಸ್ಫೂರ್ತಿ ಬರಲಿ. ನರಸಿಂಹಾಚಾರ್ಯರು ಹೇಳಿದರು ವೈರಾಗ್ಯ ಸ್ವಲ್ಪ ಕಡಿಮೆ ಆಗಲಿ ಅಂತ. ನಾನು ಹೇಳೋದು ಪರೀಕ್ಷೆಯಲ್ಲಿ ವೈರಾಗ್ಯ ಬಾರದೇ ಇರಲಿ, ಸುಧಾದಲ್ಲಿ ವೈರಾಗ್ಯ ಬಾರದೇ ಇರಲಿ. ಅದನ್ನು ದಿನ ಚಿಂತನೆ ಮಾಡಿ ನಮ್ಮ ಹರದಾಸ ಭಟ್ರು ಹೇಳಿದ ಹಾಗೆ ಮುಂದಿನ ಸಲ ಪರೀಕ್ಷಕರನ್ನಾಗಿ ನಿಮ್ಮನ್ನೇ ಹಾಕಲಾಗುವುದು ಪ್ರಕೃತಿಯ ಅರ್ಧ ಭಾಗಕ್ಕೆ. ಅದರಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಪರೀಕ್ಷಕರಾಗಿ ಬರಬೇಕು. ಅದರಲ್ಲಿ ಅಂತಂದರೆ ಅದು ನಮಗೆ ಹೇಳಲಿಕ್ಕೆ ಬರುತ್ತೆ, ಹೇಳಲಿಕ್ಕೆ ಬರುವುದಿಲ್ಲ ಅಂತ ತಲೆಯಿಂದ ಹೋಯ್ತು ಈಗ. ಹಾಗಾಗಿ ಪರೀಕ್ಷೆಯಲ್ಲಿ ಹೇಳಲಿಕ್ಕೆ ಆಗುತ್ತೆ ಅಂತಾಯಿತು. ನೀವು ಮುಂದೆ ಏನು ಹೇಳಬೇಕು ಅಂದರೆ ಮುಂದಿನ ಹುಡುಗರಿಗೆ ನೋಡಿ ಸುಲಭ ಪರೀಕ್ಷೆ ಕೊಡಲಿಕ್ಕಾಗುತ್ತೆ ಅಂತ ನೀವು ಹೇಳಿದರೆ ಇವರು ಕೂತಿದ್ರು, ನೀವು ಪರೀಕ್ಷೆ ಕೊಡೋದಿಲ್ಲ ನಾವು ಕೊಡೋದಿಲ್ಲ ಅಂತ. ಈಗ ತಿರ್ಗಮುರ್ಗಾಗಿಬಿಟ್ಟಿದೆ. ಈಗ ನಾವು ಕೊಟ್ಟಿದ್ದೇವೆ, ಆದ್ದರಿಂದ ನಾವು ಕೊಡ್ತೇವೆ ಪರೀಕ್ಷೆ ಅಂತ ಹೇಳುವ ಹಾಗೆ ಸ್ಫೂರ್ತಿ ಕೊಡತಕ್ಕಂಥದ್ದು ಆಗಬೇಕು. ಹಾಗೆ ನೀವೆಲ್ಲ ಹುಡುಗರಿಗೆ ಏನು ಹೇಳಬೇಕು ಅಂದರೆ, ಹರಿದಾಸ್ ಭಟ್ರಿಗೆ ನನ್ನೊಂದು ಸೂಚನೆ ಏನು ಅಂತಂದರೆ, ಸುಧಾ ಪರೀಕ್ಷೆ ಸುಲಭ, ಅಷ್ಟು ಸುಲಭ ಯಾವುದೂ ಇಲ್ಲ. ಈ ಗೌರ್ಮೆಂಟ್ ಪರೀಕ್ಷೆ ಇದೆ, ನನಗೆ ಆಶ್ಚರ್ಯ ಅನ್ನಿಸ್ತದೆ. ಇವರು ಅಲ್ಲಿ ಹೋಗಿ ನ್ಯಾಯಾಮೃತ ಚಂದ್ರಿಕೆಯಲ್ಲಿ ಬರೆದು ಬರ್ತಾರೆ, ಪರೀಕ್ಷೆಯಲ್ಲಿ 80 ಮಾರ್ಕ್. ನನಗೆ ಆಶ್ಚರ್ಯ, ಈ ಪರೀಕ್ಷೆ ನೀವು ಯಾಕೆ ಕೊಡೋದಿಲ್ಲ ಅಂತ. ನೀವು ಹಾಗೇ ಹೇಳಬೇಕಲ್ಲಿ. ಆ ಪರೀಕ್ಷೆಯಲ್ಲಿ ಹೇಗೆ ಪಾಸಾಗ್ಬೋದು ಗೌರ್ಮೆಂಟ್ ಪರೀಕ್ಷೆಯಲ್ಲಿ, ಈ ಪರೀಕ್ಷೆಯಲ್ಲಿಯೂ ಕೂಡ ಅದೇ ರೀತಿ ಪಾಸಾಗಲಿಕ್ಕೆ ಸಾಧ್ಯ ಅಂತ ಸ್ಫೂರ್ತಿ ಬರುವ ಹಾಗೆ ಹೇಳಿ ಅವರಿಗೂ ಪರೀಕ್ಷೆಯಲ್ಲಿ ಭಾಗವಹಿಸುವ ಹಾಗೆ ಮಾಡಬೇಕು. ನಮ್ಮ ಎಲ್ಲ ಹುಡುಗರು ಇವತ್ತು ತುಂಬ ಆಚಾರ್ಯರು ಹೇಳಿದ ಹಾಗೆ ತುಂಬ ಖುಷಿ ಏನು ಅಂತಂದರೆ, ಸುಧಾ ಪರೀಕ್ಷೆ ಕೊಡದದ್ದವನಿಗೆ ಮಂಗಳ ಇಲ್ಲ ಅನ್ನುವ ನಿಯಮ ಈ ಸಲ ಅದು ನಮ್ಮ ಯೋಗದೀಪಿಕಾ ವಿದ್ಯಾಪೀಠದಲ್ಲಿ ಚೆನ್ನಾಗಿ ನಡೆದಿದೆ. ನಾಳೆಯ ಪರೀಕ್ಷೆನೂ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ಇದು ಸುಧಾ ನಮ್ಮ ಮಾಧವಾಚಾರ್ಯರು ಅದನ್ನು ಸುಧಾ ಬಿಡದೆ ಚೆನ್ನಾಗಿ ಓದಿ, ನಾನು ಚೆನ್ನಾಗಿ ಹೇಳಿದ್ದೇನೆ ಅಂತಲ್ಲ, ಹೇಳಿದ್ದೆ ನಿಮ್ಮ ಮಾರ್ಕು ಕೊಟ್ಟಿದ್ದಾರೆ. ಅದನ್ನು ಏನು ಕಲಿಬೇಕು ಅಂತಂದರೆ ಮುಂದಿನ ಸಲ ಇನ್ನೊಂದು ಪರೀಕ್ಷೆ ಚೆನ್ನಾಗಿ ಕೊಡಬೇಕು ಅನ್ನೋದನ್ನು ಒತ್ತುಗೊಟ್ಟು ಹೇಳ್ತಾ, ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ, ಇದೊಂದು ಒಳ್ಳೆಯ ಸ್ಫೂರ್ತಿಯಾಗಲಿ. ನಾಳಿನ ಪರೀಕ್ಷೆನೂ ಚೆನ್ನಾಗಿ ನಡೆಯಲಿ. ಆ ಶಾರ್ಂಗಪಾಣಿ ಆರಾಮವಾಗಿ ಅಶ್ರಮ ಅಂತ ಶ್ರಮ ಇಲ್ಲದೆ ಆರಾಮವಾಗಿದ್ದಾನೆ. ನಮಗೂ ಶ್ರಮ ಪರಿಹಾರ ಮಾಡಲಿ, ಎಲ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ, ಈ ಸುಧಾಮಂಗಳಕ್ಕೆ ಸಹಾಯ ಮಾಡಿದವರು ತುಂಬ ಜನ ಇದ್ದಾರೆ. ವಿಶೇಷವಾಗಿ ತಮಿಳುನಾಡಿನ ಈ ತಂಡ, ಅದು ಸುಧಾದ ಬಗ್ಗೆ ಎಷ್ಟು ಶ್ರದ್ಧೆ ಇದೆ ಅನ್ನೋದಕ್ಕೆ ನಮ್ಮ ಈ ಸುಧಾಮಂಗಳದ ಕಾರ್ಯಕ್ರಮ ಒಂದು ಒಳ್ಳೆಯ ಉದಾಹರಣೆ. ಅವರು ಎಲ್ಲ ಒಂದು ತಂಡನೇ ಇಲ್ಲಿ ಬಂದು ನಿಂತಿದೆ ಈ ವ್ಯವಸ್ಥೆಗೋಸ್ಕರ. ಇಲ್ಲದಿದ್ದರೆ ಈ ಶಾರ್ಂಗಪಾಣಿ ಇದು ಅಯ್ಯಂಗಾರ್ಗಳು ಅವರ ಈ ಜಾಗದಲ್ಲಿ ನಾವು ಇಷ್ಟು ಪೆಂಡಲ ಹಾಕಿ ಕೂತು ಇಷ್ಟು ಮಾತಾಡಲಿಕ್ಕೇ ಸಾಧ್ಯ ಇಲ್ಲ. ಅದಕ್ಕೆ ಆ ತಮಿಳುನಾಡಿನ ಆನಂದ ಅವರ ದೊಡ್ಡ ತಂಡ ಮಾಡಿದ ಶ್ರಮ, ಅದು ದೊಡ್ಡ ಹಿನ್ನೆಲೆಯಲ್ಲಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅದನ್ನೆಲ್ಲ ಇವತ್ತು ನೆನಪಿಸಿಕೊಳ್ಳುತ್ತೇವೆ. ಬೇರೆ ಬೇರೆ ಕಡೆಯಿಂದ ಇದಕ್ಕೆಲ್ಲ ಪ್ರೋತ್ಸಾಹ ನಮಗೆ ಸಿಕ್ಕಿದೆ. ಎಲ್ಲ ಅದಕ್ಕೆ ಕೊಡುಗೈ ದಾನಿಗಳು ದಾನ ಮಾಡಿದ್ದಾರೆ. ಅವರೆಲ್ಲರನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ದೇವರು ಅವರಿಗೆ ಹರಸಲಿ ಅಂತ ಪ್ರಾರ್ಥಿಸ್ತಾ, ನಮ್ಮ ಹುಡುಗರನ್ನು ಕಳಿಸಿದ ಪೋಷಕರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ, ಕೃಷ್ಣಾರ್ಪಣ ಮಸ್ತು. ಇವತ್ತು 4 ವಿದ್ಯಾರ್ಥಿಗಳ ಪರೀಕ್ಷೆ ನಡೆದಿದೆ. ನಾಳೆ ಮತ್ತೆ 6 ವಿದ್ಯಾರ್ಥಿಗಳ ಪರೀಕ್ಷೆ. ಕೆಲವು ವಿದ್ಯಾರ್ಥಿಗಳು 4 ಅಧಿಕರಣ, ಕೆಲವು ವಿದ್ಯಾರ್ಥಿಗಳು 2 ಅಧಿಕರಣ, ಹೀಗೆ ಅತ್ಯಂತ ಕ್ಲಿಷ್ಟಕರವಾದಂತಹ ವೈಶೇಷಿಕಾಧಿಕರಣ, ಜಿಜ್ಞಾಸಾಧಿಕರಣ ಮೊದಲಾದ ಭಾಗಗಳ ಪರೀಕ್ಷೆಯೂ ಕೂಡ ನಡೀಲಿಕ್ಕಿದೆ. ನಾಳೆಯ ದಿನ 9 ಗಂಟೆಗೆ ಸರಿಯಾಗಿ ಈ ವೇದಿಕೆಯಲ್ಲಿ
ಪರೀಕ್ಷಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಉತ್ತರಾದಿ ಮಠಾಧೀಶರಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದರ ಉಪಸ್ಥಿತಿ, ಗುರುಗಳ ಸನ್ನಿಧಾನದಲ್ಲಿ ನಾಳೆಯ ದಿನವೂ ಕೂಡ ಈ ಪರೀಕ್ಷೆ ನಡೆಯಲಿಕ್ಕಿದೆ. ಇವತ್ತು ನಡೆದಂತಹ ಪರೀಕ್ಷೆಯನ್ನು ಕೊಟ್ಟಂತಹ ವಿದ್ಯಾರ್ಥಿಗಳನ್ನು ಹರಿಸಿದಂತಹ ಗುರುಗಳಿಗೆ ಹಾಗೆ ಪರೀಕ್ಷೆಯನ್ನು ಮಾಡಿದಂತಹ ಎಲ್ಲ ವಿದ್ವಾಂಸರುಗಳಿಗೂ ಕೂಡ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ಪರೀಕ್ಷೆಯಲ್ಲಿ ಭಾಗಿಗಳಾದಂತಹ ಎಲ್ಲ ಜಿಜ್ಞಾಸುಗಳಿಗೂ ಭಗವದ್ಭಕ್ತರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾಳೆಯ ದಿನ ನಡೀತಕ್ಕಂತಹ ಆ ಪರೀಕ್ಷಾ ಕಾರ್ಯಕ್ರಮಗಳು, ನಾಳಿದ್ದು ನಡೀತಕ್ಕಂತಹ ವಾಕ್ಯಾರ್ಥಗೋಷ್ಠಿ, ಸುಧಾಮಂಗಳ ಕಾರ್ಯಕ್ರಮ, ಈ ಎಲ್ಲದರಲ್ಲೂ ಕೂಡ ಹೀಗೆ ಎಲ್ಲ ಭಗವದ್ಭಕ್ತರು ಕೂಡ ಉಪಸ್ಥಿತರಾಗಿದ್ದು ವೇದವ್ಯಾಸ ದೇವರ, ಕೃಷ್ಣದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆಯ ದಿನ ಸರಿಯಾಗಿ 9 ಗಂಟೆಗೆ ಇದೇ ವೇದಿಕೆಯಲ್ಲಿ ಪರೀಕ್ಷಾ ಕಾರ್ಯಕ್ರಮ ನಡೀತಾ ಇದೆ. ಸುಬ್ರಹ್ಮಣ್ಯ ಮಠಾಧೀಶರು, ಕಾಣಿಯೂರು ಮಠಾಧೀಶರು, ಉತ್ತರಾದಿ ಮಠಾಧೀಶರು ಹೀಗೆ ಅನೇಕ ಯತಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಕೂಡ ಬರಬೇಕಾಗಿ ಪ್ರಾರ್ಥನೆ.